ಒಂದು ಗ್ಲಾಸ್ ರಾಗಿ ಇದ್ದರೆ 2 ರೀತಿಯ ರೆಸಿಪಿ ಮಾಡ್ಬೋದು. ಏನು ಅಂತ ನಿಮ್ಗೆ ಗೊತ್ತಾ? ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಎಲ್ಲರಿಗೂ ನಮಸ್ಕಾರ. ಸುನೀತಾ ANS ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಆರೋಗ್ಯಕರವಾದ ರಾಗಿ ಹಾಲು ಮತ್ತು ರಾಗಿ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿವಾಗ 1.5 ಗ್ಲಾಸಷ್ಟು ರಾಗಿನ ತಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ. ಚಿಕ್ಕ ಗ್ಲಾಸ್, ಇದರಲ್ಲಿ 1.5 ಗ್ಲಾಸ್ ಆಗೋಷ್ಟು ರಾಗಿನ ತಗೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 5ರಿಂದ 6 ಸರಿ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ನೀರು ಹಾಕಿದ್ದೆ ಚೆನ್ನಾಗಿರೋ ರಾಗಿ ಎಲ್ಲ ತಳದಲ್ಲಿ ಕೂತಿದೆ. ಒಟ್ಟಾಗಿರೋ ರಾಗಿ ಕಸ ಎಲ್ಲ ಮೇಲ್ಗಡೆ ತೇಲ್ತಾ ಇದೆ. ಅದು ಹೋಗೋವರೆಗೂ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದು 5ರಿಂದ 6 ಸರಿ ವಾಶ್ ಮಾಡಿಕೊಂಡು ನಾನು ಮತ್ತೆ ಬೇರೆ ನೀರನ್ನ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ 7ರಿಂದ 8 ಗಂಟೆ ಇದನ್ನು ನೆನೆಸ್ಕೋತೀನಿ. ಇವಾಗ ಇದು 7ರಿಂದ 8 ಗಂಟೆ ಆದಮೇಲೆ ಚೆನ್ನಾಗಿ ನೆಂದಿದೆ. ನಾನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೋತೀನಿ. ರಾಗಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೋತಿದ್ದೀನಿ. ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲನ ಸೇರಿಸ್ಕೋತೀನಿ. ಬೆಲ್ಲನ ಸೇರಿಸ್ಕೊಂಡು ಒಂದು 3 ಏಲಕ್ಕಿನ ಸಿಪ್ಪೆ ಬಿಡಿಸಿ ಹಾಕ್ಕೋತಿದ್ದೀನಿ. ಈಗ ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಇದನ್ನು ರುಬ್ಕೋತೀನಿ. ಈ ರುಬ್ಬಿಟ್ಟಂತಹ ರಾಗಿನ ನಾನಿಲ್ಲಿ ಟೀ ಸೋಸೋದ್ರಲ್ಲಿ ಸೋಸ್ಬಿಟ್ಟು ಅದರ ರಾಗಿ ಹಾಲನ್ನ ತಕ್ಕೋತಿದ್ದೀನಿ. ನಾನಿಲ್ಲಿ ಇಷ್ಟ ಹಾಲನ್ನ ತಗೊಂಡಿದ್ದೀನಿ. ನನಗೆ ಇನ್ನೂ ರಾಗಿ ಹಾಲು ಬೇಕಾಗಿದೆ. ಅದಕ್ಕೆ ಮತ್ತೆ ಹಿಂಡಿ ಇಟ್ಟಿದ್ದೆ ರಾಗಿನ. ಮತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತೆ ಅದನ್ನು ರುಬ್ಕೋತೀನಿ. ನಾನು ಆವಾಗಲೇ ತೋರಿಸ್ದಂಗೆ ಸೇಮ್ ಪ್ರೊಸೀಜರಲ್ಲಿ ಮತ್ತೆ ಅದನ್ನು ಶೋಧಿಸ್ಕೋತೀನಿ. ಅದು ತುಂಬ ದಪ್ಪ ಆಯಿತು. ಅದಕ್ಕೆ 1 ಗ್ಲಾಸಷ್ಟು ನೀರನ್ನ ಮಿಕ್ಸ್ ಮಾಡಿ ಮತ್ತೆ ರಾಗಿ ಹಾಲನ್ನ ತಕ್ಕೋತೀನಿ. ನನಗಿಲ್ಲಿ ಎಷ್ಟು ರಾಗಿ ಹಾಲು ಬೇಕು ನಾನು ಅಷ್ಟು ತೆಗೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಮೊದಲಿಗೆ ರುಬ್ಬಿದ್ದಂತಹ ರಾಗಿ ಹಾಲನ್ನ ಕುಡಿಯೋದಕ್ಕೆ ಅಂತ ತಗೋತೀನಿ 2 ಗ್ಲಾಸಷ್ಟು. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಈ ರಾಗಿ ಹಾಲು ಕುಡಿಯೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಸ್ವಲ್ಪ ಕಾಮ ಕಸ್ತೂರಿ ಬೀಜನ ಸೇರಿಸ್ಕೋತೀನಿ. ಬೇಕಾದ್ರೆ ಸೇರಿಸ್ಕೋಬೋದು. ನನಗೆ ಬೇಕಿದೆ ನಾನು ಸೇರಿಸ್ಕೋತಿದ್ದೀನಿ. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಬೇಸಿಗೆಯಲ್ಲಿ ಇಂಥ ಹಾಲನ್ನ ಮಾಡ್ಕೊಂಡು ಕುಡಿದ್ರೆ ಬಾಡಿ ಸ್ವಲ್ಪ ಕೂಲಾಗಿರುತ್ತೆ.
ನಾನಿವಾಗ ಉಳಿದಿರೋ ಅಂಥ ರಾಗಿ ಹಾಲಲ್ಲಿ ರಾಗಿ ಹಲ್ವ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ರಾಗಿ ಹಲ್ವ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣಲೆನ ಬಿಸಿಗಿಟ್ಟು ರಾಗಿ ಹಾಲನ್ನ ಅದಕ್ಕೆ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ತಳ ಹಿಡಿಯೋದೇ ಹಾಗೆ ಅದನ್ನು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದೋಗುತ್ತೆ. ಈ ಟೈಮಲ್ಲಿ ನಮಗೆ ಸ್ವೀಟ್ ಏನಾದರೂ ಕಮ್ಮಿ ಅನ್ನಿಸ್ತು ಅಂದರೆ ಇಲ್ಲಿ ಬೆಲ್ಲನ ಸೇರಿಸ್ಕೋಬೋದು. ಈ ಟೈಮಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ಸ್ವೀಟ್, ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಮಿಕ್ಸ್ ಮಾಡ್ತಾ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕಾಗತ್ತೆ. ನಾನಿಲ್ಲಿ ಒಂದು ಬಾಳೆ ಎಲೆಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ನಾನಿಲ್ಲಿ ಕುದಿಸಿಟ್ಟಂಥ ರಾಗಿ ಮಿಶ್ರಣನ ಇದಕ್ಕೆ ಸೇರಿಸ್ಕೊತೀನಿ. ದೋಸೆ ಮಂಟ ಪಂಡೆನಾ? ದೋಸೆ ಮಂಟ ಪಂಡೆ ನಾನಿದನ್ನು 2 ರಿಂದ 3 ಗಂಟೆ ಪೂರ್ತಿಯಾಗಿ ತಣ್ಣಗಾಗೋಕೆ ಬಿಡ್ತೀನಿ. ಈಗ 2 ರಿಂದ 3 ಗಂಟೆ ಆಗಿದೆ. ಇವಾಗ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡ್ರೆ ನಮ್ಮ ರಾಗಿ ಹಲ್ವ ರೆಡಿ ಆಯಿತು. ಇದನ್ನು ಸಂಜೆ ಮಾಡಿಟ್ಟು ಬೆಳಿಗ್ಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನಿದು 2-3 ಗಂಟೆ ಬಿಟ್ಟು ತೋರಿಸ್ತಿರೋದು. ಇದು ಬೆಳಿಗ್ಗೆ ತೋರಿಸ್ತಾ ಇರೋದು. ಬೆಳಿಗ್ಗೆ ಆಗೋಷ್ಟಿಗೆ ತುಂಬ ಗಟ್ಟಿಯಾಗಿತ್ತು, ನೋಡೋಕ್ಕೂ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.